ವಿಮಾನ ದುರಂತದಲ್ಲಿ ಮಡಿದ ಕುಂಬಳೆಯ ವ್ಯಕ್ತಿಯೊಬ್ಬರ ಕುಟುಂಬಕ್ಕೆ 76 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಕೇರಳ ಹೈಕೋರ್ಟ್ ಆದೇಶ ನೀಡಿದೆ. ಬಜ್ಪೆ ವಿಮಾನ ದುರಂತದಲ್ಲಿ 287 ಜನ ಕರಟಿ ಹೋದ ದುರಂತಕ್ಕೆ 1 ವರ್ಷ ಪೂರ್ತಿಯಾಗಿದ್ದರೂ ಸಂತ್ರಸ್ತರ ಕುಟುಂಬಗಳಿಗೆ ಸರಿಯಾದ ಪರಿಹಾರ ದೊರೆಯದೆ ಕುಟುಂಬದ ಸದಸ್ಯರು ವಿವಿಧ ಕೋರ್ಟುಗಳ ಮೆಟ್ಟಲೇರಿದ್ದರು. ಈ ಪ್ರಕರಣಕ್ಕೆ ಪೈಲಟ್ ನಿದ್ದೆ ಮಾಡಿರುವ ಘಟನೆ ಸಾಕ್ಷಿಯಾದ ಬಳಿಕವಂತೂ ಸಂತ್ರಸ್ತರ ಹೋರಾಟ ಸಮಿತಿ ಲಂಡನ್ ಕೋರ್ಟಿನಲ್ಲೂ ದಾವೆ ಹೂಡಿತ್ತು. ಇದೀಗ ಸಂತ್ರಸ್ತರ ಪಾಲಿಗೆ ಮೊದಲ ಜಯ ದೊರೆತಂತಾಗಿದೆ. ಕೇರಳ ಮೂಲದ ಕುಂಬಳೆ ಅರಿಕ್ಕಾಡಿಯ ಅಬ್ದುಲ್ ಸಲಾಂ ಎಂಬವರ ಮಗ ಮೊಹಮ್ಮದ್ ರಫಿ ವಿಮಾನ ದುರಂತದಲ್ಲಿ ಮಡಿದಿದ್ದು ಸರಿಯಾದ ಪರಿಹಾರಕ್ಕಾಗಿ ಕೇರಳ ಹೈಕೋರ್ಟಿನ ಮೊರೆ ಹೊಕ್ಕಿದ್ದರು. ಇದೀಗ ಕೇರಳ ಹೈಕೋರ್ಟ್ 76 ಲಕ್ಷ ಪರಿಹಾರ ನೀಡಬೇಕೆಂದು ಏರ್ ಇಂಡಿಯಾಕ್ಕೆ ಆದೇಶ ನೀಡಿರುವುದು ನಿಜವಾಗಿಯೂ ನಮಗೆ ದೊರೆತ ಮೊದಲ ಜಯ ಎಂದು ಹೋರಾಟ ಸಮಿತಿ ಅಧ್ಯಕ್ಷರಾದ ವೈ ಮೊಹಮ್ಮದ್ ಬ್ಯಾರಿ ತಿಳಿಸಿದ್ದಾರೆ. ಏರ್ ಕ್ರಾಶ್ನಲ್ಲಿ ಮಡಿದಂಥ ಕುಟುಂಬಗಳಿಗೆ ಪರಿಹಾರದ ಬಗ್ಗೆ ನಾವು ಹೋರಾಟ ಮಾಡ್ತಿರುವಾಗ ನಾನಾವತಿಯವರು ಬರೀ 10 ಲಕ್ಷ 20 ಲಕ್ಷ ಹಾಗೂ 35 ಲಕ್ಷ ಅಂತ ಜೀವಕ್ಕೆ ಬೆಲೆ ಕಟ್ತಾ ಇದ್ರು. ಮಾಂಟ್ರಿಯಲ್ ಕನ್ವೆನ್ಷನ್ ಪ್ರಕಾರ ಅದು 1 lakh SDR ಅಥವಾ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್, ಅದು ಇಂಟರ್ನ್ಯಾಷನಲ್ ಕರೆನ್ಸಿ. ಇಂಡಿಯನ್ ಕರೆನ್ಸಿಲಿ ಸಾಧಾರಣ ಒಂದು 76 ಲಕ್ಷ ರೂಪಾಯಿ ಕೊಡಬೇಕಿತ್ತು. ಈ ಬಗ್ಗೆ ಪ್ರಫುಲ್ ಪಾಟೀಲ್ ಅಂದಿನ ವಾಯುಯಾನ ಸಚಿವರು ಮಂಗಳೂರಲ್ಲಿ ಈ ಬಗ್ಗೆ ಒಂದು ಅನೌನ್ಸ್ಮೆಂಟ್ ಘೋಷಣೆಯನ್ನು ಮಾಡಿದರು. ಈ ಬಗ್ಗೆ ನಾವು ಡಾಕ್ಟರ್ KMP ಕನ್ವೆನ್ಷನ್ ಹಾಲಲ್ಲಿ ನಾನಾವತಿರು ಬಂದಿದ್ದಾಗ ಈ ಬಗ್ಗೆ ಅವರ ಪ್ರಶ್ನೆ ಕೇಳಿದಾಗ ಅವರು ಹೇಳಿದರು, ನಮ್ಮ ಸಚಿವರಿಗೆ ವಾಯುಯಾನ ಸಚಿವರಿಗೆ ಕಾನೂನಿನ ಯಾವುದೇ ಪರಿಜ್ಞಾನವಿಲ್ಲ, ನಾವು ಕೊಡುವಂಥದ್ದು ಸರಿ, 30 ಲಕ್ಷವೋ 25 ಅದು ಸರಿ ಅನ್ನುವಂಥ ವಿಚಾರವನ್ನು ಅವರು ಹೇಳಿದರು. ಆನಂತರ ನಾವು ಕಾನೂನಿನ ಮೂಲಕ ಹೋರಾಟ ಮಾಡೋಣ, ಒಂದು ಇಂಟರ್ಪ್ರಿಟೇಷನ್ ಮಾಂಟ್ರಿಯಲ್ ಕನ್ವೆನ್ಷನ್ ಇಂಟರ್ಪ್ರಿಟೇಷನ್ ಮಾಡೋಣ ಅಂತೇಳಿ ನಾವು ಎರ್ನಾಕುಲಂ ಹೈಕೋರ್ಟಿಗೆ ಹೋದೆವು. ಅಲ್ಲಿ ಇವತ್ತು ಜಜ್ಮೆಂಟ್ ಬಂದಿದೆ. ಏನಂದರೆ 76 ಲಕ್ಷ ರೂಪಾಯಿಯನ್ನು 1 ತಿಂಗಳ ಒಳಗೆ ಕೂಡಲೇ ಕೊಡಬೇಕು ಅಂತ, ಪ್ರತಿ ಕುಟುಂಬದವರಿಗೆ ಕೊಡಬೇಕು ಅಂತ ಜಜ್ಮೆಂಟ್ ಬಂದಿದೆ. ಅದು ಈಗ ನಾವು ಜಜ್ಮೆಂಟ್ ಕಾಪಿ ಬರಬೇಕು ನನಗೆ, ಆ ನಂತರ ಹೇಳ್ಬೋದು ಕೊಡಬೇಕು. ಜಜ್ಮೆಂಟ್ ಬಂದಿದೆ. ಅದರ ಮಧ್ಯೆ ನಾವು ಕೆಲವರು ಈ ಪೈಲಟ್ಸ್ ಎರರ್ ಎಸ್ಟಾಬ್ಲಿಷ್ ಆದರೆ ಅದು 76 ಲಕ್ಷ ಅಲ್ಲ, ಅದಕ್ಕಿಂತ ಹೆಚ್ಚಿನ ಒಂದು ಮೊತ್ತ ಪರಿಹಾರವಾಗಿ ಕೊಡಬೇಕು ಅನ್ನೋದು ಇದೆ ಮಾಂಟ್ರಿಯಲ್ ಕನ್ವೆನ್ಷನಲ್ಲಿ. ಆ ನಿಟ್ಟಿನಲ್ಲಿ ನಾವು ಸಾಧಾರಣ 60 ಮಂದಿ ಸ್ವೀಡಿಷ್ ಲಾಯರ್ಸ್ ಸ್ಟೀಫನ್ ಆ್ಯಂಡ್ ಅರ್ಬನ್ ಅವರ ಮೂಲಕ ನಾವು ಲಂಡನ್ನ ಇನ್ಶೂರೆನ್ಸ್ ಕಂಪನಿಯವರಿಗೆ ನೆಗೋಷಿಯೇಷನ್ ಮಾಡ್ತಾ ಇದ್ದೇವೆ. 28ನೇ ತಾರೀಕಿಗೆ ನೆಗೋಷಿಯೇಷನ್ ಸ್ಟಾರ್ಟ್ ಆಗ್ತದೆ ಅನ್ನುವಂಥ ವಿಚಾರ ನಮಗೆ ತಿಳಿದು ಬಂದಿದೆ. ಅದರಲ್ಲೂ ನಾವು ಖಂಡಿತವಾಗಿ ಜಯ ಗಳಿಸ್ತೇವೆ.